ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಪರಮ ದಯಾಮಯನು ಕರುಣಾನಿಧಿಯೂ ಆಗಿರುವ ಅಲ್ಲಾಹುವಿನ ನಾಮದಿಂದ. ವಜ್ಜಾರಿಯಾತಿ ದರ್ವಾ. ಬಲವಾಗಿ ಧೂಳಿಯನ್ನು ಹರಡುವವುಗಳ ಅಂದರೆ ಗಾಳಿಯ ಮೇಲಾಣೆ. ಫಲ್ಹಾಮಿಲಾತಿ ವಿಕ್ರಾ. ನೀರಿನ ಭಾರವನ್ನು ಹೊರುವ ಮೋಡಗಳ ಮೇಲಾಣೆ. ಫಲ್ಜಾರಿಯಾತಿ ಯುಸ್ರಾ. ಸುಗಮವಾಗಿ ಚಲಿಸುವ ಹಡಗುಗಳ ಮೇಲಾಣೆ. ಫಲ್ಮುಕಸ್ಸಿಮಾತಿ ಅಮ್ರಾ. ವಿಷಯಗಳನ್ನು ವಿಭಾಗಿಸಿಕೊಡುವವರ ಅಂದರೆ ಮಲಕುಗಳ ಮೇಲಾಣೆ. ಇನ್ನಮಾ ತುಅದೂನ ಲಸಾದಿಕ್. ಖಂಡಿತವಾಗಿಯೂ ನಿಮಗೆ ಎಚ್ಚರಿಕೆ ನೀಡಲಾಗುವ ವಿಷಯವು ಸತ್ಯವೇ ಆಗಿದೆ. ವಇನ್ನದ್ದೀನ ಲವಾಕಿಅ್. ಖಂಡಿತವಾಗಿಯೂ ವಿಚಾರಣೆಯು ಸಂಭವಿಸುವುದೇ ಆಗಿದೆ. ವಸ್ಸಮಾಇ ದಾತಿಲ್ ಹುಬುಕ್. ಕಕ್ಷೆಗಳನ್ನು ಹೊಂದಿರುವ ಆಕಾಶದ ಮೇಲಾಣೆ. ಇನ್ನಕುಂ ಲಫೀ ಕೌಲಿನ್ ಮುಖ್ತಲಿಫ್. ಖಂಡಿತವಾಗಿಯೂ ನೀವು ವಿಭಿನ್ನ ಅಭಿಪ್ರಾಯಗಳಲ್ಲಿರುವಿರಿ. ಯುಫಕು ಅನ್ಹು ಮನ್ ಉಫಿಕ್. ಸತ್ಯದಿಂದ ತಪ್ಪಿಸಲ್ಪಟ್ಟವನು ಅದರಿಂದ ಅಂದರೆ ಕುರ್ಆನ್ನಿಂದ ತಪ್ಪಿಸಲ್ಪಡುವನು. ಕುತಿಲಲ್ ಖರ್ರಾಸೂನ್ ಅಲ್ಲದೀನ ಹುಂ ಫೀ ಗಮ್ರತಿನ್ ಸಾಹೂನ್. ಅಜ್ಞಾನದಲ್ಲಿ ಮೈಮರೆತಿರುವ ಊಹಾಪೋಹದ ಜನರಿಗೆ ಶಾಪವಿರಲಿ. ಯಸ್ಅಲೂನ ಅಯ್ಯಾನ ಯೌಮುದ್ದೀನ್. ವಿಚಾರಣೆಯ ದಿನ ಯಾವಾಗ ಎಂದು ಅವರು ಕೇಳುವರು. ಯೌಮ ಹುಂ ಅಲನ್ ನಾರಿ ಯುಫ್ತನೂನ್. ಅದು ಅವರನ್ನು ನರಕಾಗ್ನಿಯಲ್ಲಿ ಪರೀಕ್ಷೆಗೆ ಒಡ್ಡಲಾಗುವ ದಿನವಾಗಿದೆ. ذوقوا فتنتكم هذا الذي كنتم به تستعجلون. ಅವರೊಂದಿಗೆ ಹೇಳಲಾಗುವುದು, ನಿಮಗಿರುವ ಪರೀಕ್ಷೆಯನ್ನು ಅನುಭವಿಸಿರಿ. ಇದು ನೀವು ಯಾವುದಕ್ಕಾಗಿ ಆತುರ ಪಡುತ್ತಿದ್ದೀರೋ ಅದೇ ಆಗಿದೆ. ಇನ್ನಲ್ ಮುತ್ತಕೀನ ಫೀ ಜನ್ನಾತಿನ್ ವಉಯೂನ್. ಖಂಡಿತವಾಗಿಯೂ ಭಯಭಕ್ತಿ ಪಾಲಿಸುವವರು ಸ್ವರ್ಗೋದ್ಯಾನಗಳಲ್ಲಿ ಮತ್ತು ತೊರೆಗಳಲ್ಲಿರುವರು. ಆಖಿದೀನ ಮಾ ಆತಾಹುಂ ರಬ್ಬುಹುಂ ಇನ್ನಹುಂ ಕಾನೂ ಕಬ್ಲ ذلك ಮುಹ್ಸಿನೀನ್. ಅವರಿಗೆ ಅವರ ರಬ್ ಅಂದರೆ ಅವರ ಪರಿಪಾಲಕ ದಯಪಾಲಿಸಿರುವುದನ್ನು ಅವರು ಪಡೆಯುತ್ತಿರುವರು. ಖಂಡಿತವಾಗಿಯೂ ಅವರು ಅದಕ್ಕಿಂತ ಮೊದಲು ಸಜ್ಜನರಾಗಿದ್ದರು. ಕಾನೂ ಕಲೀಲಂ ಮಿನಲ್ ಲೈಲಿ ಮಾ ಯಹ್ಜಊನ್. ಅವರು ರಾತ್ರಿಯಲ್ಲಿ ಸ್ವಲ್ಪ ಸಮಯ ಮಾತ್ರ ನಿದ್ರಿಸುತ್ತಿದ್ದರು. ವಬಿಲ್ ಅಸ್ಹಾರಿ ಹುಂ ಯಸ್ತಗ್ಫಿರೂನ್. ರಾತ್ರಿಯ ಕೊನೆಯ ಹಂತಗಳಲ್ಲಿ ಅವರು ಪಾಪ ಮುಕ್ತಿಯನ್ನು ಬೇಡುವವರಾಗಿದ್ದರು. ವಫೀ ಅಮ್ವಾಲಿಹಿಂ ಹಕ್ಕುನ್ ಲಿಸ್ಸಾಯಿಲಿ ವಲ್ ಮಹ್ರೂಮ್. ಅವರ ಸಂಪತ್ತಿನಲ್ಲಿ ಬೇಡುವವನಿಗೆ ಮತ್ತು ಅನ್ನಾಧಾರ ತಡೆಯಲ್ಪಟ್ಟವನಿಗೆ ಒಂದು ಹಕ್ಕಿರುವುದು. ವಫಿಲ್ ಅರ್ದಿ ಆಯಾತುನ್ ಲಿಲ್ ಮೂಕಿನೀನ್. ದೃಢ ವಿಶ್ವಾಸವುಳ್ಳವರಿಗೆ ಭೂಮಿಯಲ್ಲಿ ಅನೇಕ ದೃಷ್ಟಾಂತಗಳಿವೆ. ವಫೀ ಅನ್ಫುಸಿಕುಂ ಅಫಲಾ ತುಬ್ಸಿರೂನ್. ಸ್ವತಃ ನಿಮ್ಮ ಶರೀರಗಳಲ್ಲೂ ಅನೇಕ ದೃಷ್ಟಾಂತಗಳಿವೆ, ಆದರೂ ನೀವು ಕಾಣುವುದಿಲ್ಲವೇ? ವಫಿಸ್ ಸಮಾಇ ರಿಜ್ಕುಕುಂ ವಮಾ ತುಅದೂನ್. ಆಕಾಶದಲ್ಲಿ ನಿಮ್ಮ ಅನ್ನಾಧಾರವಿದೆ ಮತ್ತು ನಿಮ್ಮೊಂದಿಗೆ ವಾಗ್ದಾನ ಮಾಡಲಾಗಿರುವುದೂ ಇದೆ. ಫವರಬ್ಬಿಸ್ ಸಮಾಇ ವಲ್ ಅರ್ದಿ ಇನ್ನಹು ಲಹಕ್ಕುಂ ಮಿಸ್ಲ ಮಾ ಅನ್ನಕುಂ ತನ್ತಿಕೂನ್. ಆಕಾಶಗಳ ಮತ್ತು ಭೂಮಿಯ ರಬ್ಬಿನ ಮೇಲಾಣೆ ಅಂದರೆ ಪರಿಪಾಲಕನ ಮೇಲಾಣೆ, ನೀವು ಮಾತನಾಡುತ್ತಿರುವಿರಿ ಎಂಬಂತೆಯೇ ಖಂಡಿತವಾಗಿಯೂ ಇದು ಕೂಡ ಸತ್ಯವಾಗಿದೆ. ಹಲ್ ಅತಾಕ ಹದೀಸು ದೈಫಿ ಇಬ್ರಾಹಿಮ ಅಲ್ ಮುಕ್ರಮೀನ್.
ಇಬ್ರಾಹಿಂರ ಗೌರವಾನ್ವಿತ ಅತಿಥಿಗಳ ವೃತ್ತಾಂತವು ತಮ್ಮ ಬಳಿಗೆ ಬಂದಿದೆಯೇ? إذ دخلوا عليه فقالوا سلاما قال سلام قوم منكرون. ಅವರು ಅವರ ಅಂದರೆ ಇಬ್ರಾಹಿಂರ ಬಳಿಗೆ ಬಂದು ಸಲಾಂ ಎಂದು ಹೇಳಿದ ಸಂದರ್ಭ. ಆಗ ಅವರು ಹೇಳಿದರು, ಸಲಾಂ, ನೀವು ಅಪರಿಚಿತ ಜನರಾಗಿರುವಿರಿ. فراغ إلى أهله فجاء بعجل سمين. ತರುವಾಯ ಅವರು ಆತುರದಿಂದ ತಮ್ಮ ಪತ್ನಿಯ ಬಳಿ ತೆರಳಿದರು. ಬಳಿಕ ಒಂದು ಕೊಬ್ಬಿದ ಕರುವನ್ನು ಬೇಯಿಸಿ ತಂದರು. فقربه إليهم قال ألا تأكلون. ತರುವಾಯ ಅದನ್ನು ಅವರ ಬಳಿ ಇಟ್ಟರು. ಅವರು ಕೇಳಿದರು, ನೀವು ತಿನ್ನುವುದಿಲ್ಲವೇ? فأوجس منهم خيفة قالوا لا تخف وبشروه بغلام عليم. ಆಗ ಅವರ ಬಗ್ಗೆ ಅವರ ಅಂದರೆ ಇಬ್ರಾಹಿಂರ ಮನಸ್ಸಿನಲ್ಲಿ ಭಯ ಉಂಟಾಯಿತು. ಅವರು ಹೇಳಿದರು, ತಾವು ಭಯಪಡದಿರಿ. ಜ್ಞಾನಿಯಾದ ಒಂದು ಗಂಡು ಮಗುವಿನ ಬಗ್ಗೆ ಅವರು ಅವರಿಗೆ ಅಂದರೆ ಇಬ್ರಾಹಿಂರಿಗೆ ಶುಭವಾರ್ತೆಯನ್ನು ತಿಳಿಸಿದರು. فأقبلت امرأته في صرة فصكت وجهها وقالت عجوز عقيم. ಆಗ ಅವರ ಪತ್ನಿ ಗಟ್ಟಿಯಾಗಿ ಸದ್ದು ಮಾಡುತ್ತಾ ಮುಂದಕ್ಕೆ ಬಂದರು. ತರುವಾಯ ಆಕೆ ತನ್ನ ಮುಖಕ್ಕೆ ಬಡಿದು ಹೇಳಿದರು, ಬಂಜೆಯಾಗಿರುವ ಒಬ್ಬ ವೃದ್ಧೆಯೇ ಹಡೆಯುವುದು? قالوا كذلك قال ربك إنه هو الحكيم العليم. ಅವರು ಅಂದರೆ ಮಲಕ್ಗಳು ಹೇಳಿದರು, ಹೀಗೆ ತಮ್ಮ ರಬ್ ಅಂದರೆ ತಮ್ಮ ಪರಿಪಾಲಕ ಹೇಳಿರುವನು, ಖಂಡಿತವಾಗಿಯೂ ಅವನು ಯುಕ್ತಿಪೂರ್ಣನೂ ಸರ್ವಜ್ಞನೂ ಆಗಿರುವನು. قال فما خطبكم أيها المرسلون. ಅವರು ಕೇಳಿದರು, ಓ ದೂತರೇ, ಹಾಗಾದರೆ ನಿಮ್ಮ ಸಮಾಚಾರವೇನು? قالوا إنا أرسلنا إلى قوم مجرمين. ಅವರು ಹೇಳಿದರು, ನಮ್ಮನ್ನು ಅಪರಾಧಿಗಳಾದ ಒಂದು ಜನತೆಯೆಡೆಗೆ ಕಳುಹಿಸಲಾಗಿದೆ. لنرسل عليهم حجارة من طين مسومة عند ربك للمسرفين. ಅತಿಕ್ರಮಿಗಳಿಗಾಗಿ ಅವರ ರಬ್ಬಿನ ಅಂದರೆ ಅವರ ಪರಿಪಾಲಕನ ಬಳಿ ಗುರುತು ಹಾಕಲಾದ ಜೇಡಿಮಣ್ಣಿನ ಕಲ್ಲುಗಳನ್ನು ನಾವು ಅವರ ಮೇಲೆ ಕಳುಹಿಸುವ ಸಲುವಾಗಿ. فأخرجنا من كان فيها من المؤمنين. ಆಗ ಅಲ್ಲಿದ್ದ ಸತ್ಯವಿಶ್ವಾಸಿಗಳಲ್ಲಿ ಸೇರಿದವರನ್ನು ನಾವು ಹೊರತಂದು ರಕ್ಷಿಸಿದೆವು. فما وجدنا فيها غير بيت من المسلمين. ಆದರೆ ನಾವು ಅಲ್ಲಿ ಮುಸ್ಲಿಮರಿಗೆ ಸೇರಿದ ಒಂದೇ ಒಂದು ಮನೆಯ ವಿನ ಕಾಣಲಿಲ್ಲ. وتركنا فيها آية للذين يخافون العذاب الأليم. ಯಾತನಾಮಯ ಶಿಕ್ಷೆಯನ್ನು ಭಯಪಡುವವರಿಗೆ ನಾವು ಅಲ್ಲಿ ಒಂದು ದೃಷ್ಟಾಂತವನ್ನು ಬಾಕಿ ಉಳಿಸಿದೆವು. وفي موسى إذ أرسلناه إلى فرعون بسلطان مبين. ಮೂಸಾರ ಚರಿತ್ರೆಯಲ್ಲೂ ದೃಷ್ಟಾಂತಗಳಿವೆ. ಸ್ಪಷ್ಟವಾದ ಆಧಾರ ಪ್ರಮಾಣದೊಂದಿಗೆ ನಾವು ಅವರನ್ನು ಫಿರ್ಔನನ ಬಳಿಗೆ ಕಳುಹಿಸಿದ ಸಂದರ್ಭ. فتولى بركنه وقال ساحر أو مجنون. ಆಗ ಅವನು ಅವನ ಶಕ್ತಿಯ ಬಗ್ಗೆ ಅಹಂಕಾರ ಪಟ್ಟು ವಿಮುಖನಾದನು. ಮೂಸಾರನ್ನು ಒಬ್ಬ ಮಾಂತ್ರಿಕ ಅಥವಾ ಹುಚ್ಚ ಎಂದು ಅವನು ಹೇಳಿದನು. فأخذناه وجنوده فنبذناهم في اليم وهو مليم. ಆದ್ದರಿಂದ ನಾವು ಅವನನ್ನು ಮತ್ತು ಅವನ ಸೈನ್ಯಗಳನ್ನು ಹಿಡಿದೆವು. ತರುವಾಯ ಅವರನ್ನು ಕಡಲಿಗೆಸೆದೆವು. ಅವನು ಆಕ್ಷೇಪಾರ್ಹನಾಗಿದ್ದನು.
وفي عاد إذ أرسلنا عليهم الريح العقيم. ಆದ್ ಜನತೆಯಲ್ಲೂ ದೃಷ್ಟಾಂತವಿದೆ. ನಾವು ಅವರ ಮೇಲೆ ಬರಡು ಗಾಳಿಯನ್ನು ಕಳುಹಿಸಿದ ಸಂದರ್ಭ. ما تذر من شيء أتت عليه إلا جعلته كالرميم. ಆ ಗಾಳಿ ಯಾವೆಲ್ಲ ವಸ್ತುಗಳ ಮೇಲೆ ಬಂದಿತೋ ಅವೆಲ್ಲವನ್ನೂ ಅದು ಶಿಥಿಲ ಕಿಲುಬುಗಳಂತೆ ಮಾಡದೆ ಬಿಡುತ್ತಿರಲಿಲ್ಲ. وفي ثمود إذ قيل لهم تمتعوا حتى حين. ಸಮೂದ್ ಜನಾಂಗದಲ್ಲೂ ದೃಷ್ಟಾಂತವಿದೆ. ಒಂದು ಅವಧಿಯವರೆಗೆ ನೀವು ಸುಖವಾಗಿ ಜೀವಿಸಿರಿ ಎಂದು ಅವರೊಂದಿಗೆ ಹೇಳಲಾದ ಸಂದರ್ಭ. فعتوا عن أمر ربهم فأخذتهم الصاعقة وهم ينظرون. ತರುವಾಯ ಅವರು ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ಆಜ್ಞೆಯನ್ನು ಧಿಕ್ಕರಿಸಿದರು. ಆದ್ದರಿಂದ ಅವರು ನೋಡುತ್ತಿರುವಂತೆಯೇ ಆ ಭಯಾನಕ ಶಬ್ದವು ಅವರನ್ನು ಹಿಡಿಯಿತು. فما استطاعوا من قيام وما كانوا منتصرين. ಆಗ ಅವರಿಗೆ ಎದ್ದು ನಿಲ್ಲಲು ಸಾಧ್ಯವಾಗಲಿಲ್ಲ, ಅವರಿಗೆ ಸ್ವತಃ ರಕ್ಷಿಸಿಕೊಳ್ಳಲೂ ಆಗಲಿಲ್ಲ. وقوم نوح من قبل إنهم كانوا قوما فاسقين. ಅದಕ್ಕಿಂತ ಮುಂಚೆ ನೂಹರ ಜನತೆಯನ್ನು ನಾವು ನಾಶ ಮಾಡಿದ್ದೆವು. ಖಂಡಿತವಾಗಿಯೂ ಅವರು ಧಿಕ್ಕಾರಿಗಳಾದ ಒಂದು ಜನತೆಯಾಗಿದ್ದರು. والسماء بنيناها بأيد وإنا لموسعون. ಆಕಾಶವನ್ನು ನಾವು ಶಕ್ತಿಯಿಂದ ನಿರ್ಮಿಸಿರುವೆವು, ಖಂಡಿತವಾಗಿಯೂ ನಾವು ವಿಕಾಸಗೊಳಿಸುವವರಾಗಿರುವೆವು. والأرض فرشناها فنعم الماهدون. ಭೂಮಿಯನ್ನು ನಾವು ಒಂದು ಹಾಸಿನಂತೆ ಹರಡಿರುವೆವು, ಅದನ್ನು ಹಾಸಿದವನು ಎಷ್ಟು ಉತ್ತಮನು. ومن كل شيء خلقنا زوجين لعلكم تذكرون. ಎಲ್ಲ ವಸ್ತುಗಳಲ್ಲೂ ನಾವು ಎರಡೆರಡು ಜೋಡಿಗಳನ್ನು ಸೃಷ್ಟಿಸಿರುವೆವು, ನೀವು ಚಿಂತಿಸಿ ಗ್ರಹಿಸುವ ಸಲುವಾಗಿ. ففروا إلى الله إني لكم منه نذير مبين. ಆದ್ದರಿಂದ ನೀವು ಅಲ್ಲಾಹುವಿನೆಡೆಗೆ ಧಾವಿಸಿರಿ, ಖಂಡಿತವಾಗಿಯೂ ನಾನು ನಿಮಗೆ ಅವನ ವತಿಯ ಸ್ಪಷ್ಟ ಮುನ್ನೆಚ್ಚರಿಕೆಗಾರನಾಗಿರುವೆನು. ولا تجعلوا مع الله إلها آخر إني لكم منه نذير مبين. ನೀವು ಅಲ್ಲಾಹುವಿನೊಂದಿಗೆ ಅನ್ಯ ಆರಾಧ್ಯನನ್ನು ಮಾಡಿಕೊಳ್ಳದಿರಿ, ಖಂಡಿತವಾಗಿಯೂ ನಾನು ನಿಮಗೆ ಅವನ ವತಿಯ ಸ್ಪಷ್ಟವಾದ ಮುನ್ನೆಚ್ಚರಿಕೆಗಾರನಾಗಿರುವೆನು. كذلك ما أتى الذين من قبلهم من رسول إلا قالوا ساحر أو مجنون. ಹೀಗೆ ಇವರಿಗಿಂತ ಮುಂಚಿನವರ ಬಳಿಗೆ ಯಾವುದೇ ಸಂದೇಶವಾಹಕರು ಬಂದಾಗಲೂ ಅವರು ಅವರನ್ನು ಮಾಂತ್ರಿಕ ಅಥವಾ ಹುಚ್ಚ ಎಂದು ಹೇಳದಿರಲಿಲ್ಲ. أتواصوا به بل هم قوم طاغون. ಅವರು ಅದನ್ನು ಅಂದರೆ ಹಾಗೆ ಹೇಳುವುದನ್ನು ಪರಸ್ಪರ ಉಪದೇಶ ಮಾಡಿರುವರೇ? ಅಲ್ಲ, ಅವರು ಅತಿಕ್ರಮಿಗಳಾದ ಒಂದು ಜನತೆಯಾಗಿರುವರು. فتول عنهم فما أنت بملوم. ಆದ್ದರಿಂದ ತಾವು ಅವರಿಂದ ವಿಮುಖರಾಗಿರಿ, ತಾವು ಆಕ್ಷೇಪಾರ್ಹರಲ್ಲ. وذكر فإن الذكرى تنفع المؤمنين. ತಾವು ಉಪದೇಶ ಮಾಡಿರಿ, ಖಂಡಿತವಾಗಿಯೂ ಉಪದೇಶವು ಸತ್ಯವಿಶ್ವಾಸಿಗಳಿಗೆ ಪ್ರಯೋಜನ ಪಡುವುದು. وما خلقت الجن والإنس إلا ليعبدون.
ನನ್ನನ್ನು ಆರಾಧಿಸುವುದಕ್ಕಾಗಿಯೇ ವಿನಾ ನಾನು ಜಿನ್ನುಗಳನ್ನು ಮತ್ತು ಮನುಷ್ಯರನ್ನು ಸೃಷ್ಟಿಸಿಲ್ಲ. ما أريد منهم من رزق وما أريد أن يطعمون. ನಾನು ಅವರಿಂದ ಅನ್ನಾಧಾರವನ್ನು ಬಯಸುವುದಿಲ್ಲ, ಅವರು ನನಗೆ ಆಹಾರ ಒದಗಿಸಬೇಕೆಂದು ನಾನು ಬಯಸುವುದಿಲ್ಲ. إن الله هو الرزاق ذو القوة المتين. ಖಂಡಿತವಾಗಿಯೂ ಅನ್ನಾಧಾರ ಒದಗಿಸುವವನು ಶಕ್ತನು ಮತ್ತು ಬಲಿಷ್ಠನು ಅಲ್ಲಾಹು ಆಗಿರುವನು. فإن للذين ظلموا ذنوبا مثل ذنوب أصحابهم فلا يستعجلون. ಇಂದು ಅಕ್ರಮವೆಸಗಿದವರಿಗೆ ಅವರ ಪೂರ್ವಿಕರಾದ ಸಂಗಡಿಗರಿಗೆ ಸಿಕ್ಕಿದ ಪಾಲಿನಂತಿರುವ ಪಾಲು ಖಂಡಿತವಾಗಿಯೂ ಇದೆ. ಆದ್ದರಿಂದ ಅವರು ನನ್ನೊಂದಿಗೆ ಆತುರ ಪಡದಿರಲಿ. فويل للذين كفروا من يومهم الذي يوعدون. ಆದ್ದರಿಂದ ತಮಗೆ ಮುನ್ನೆಚ್ಚರಿಕೆ ನೀಡಲಾಗುತ್ತಿರುವ ಆ ದಿನದ ನಿಮಿತ್ತ ಸತ್ಯ ನಿಷೇಧಿಗಳಿಗೆ ವಿನಾಶವಿದೆ.